ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಿನ್ನೆ ನಡೆದಂತ 11/1/2026 ನಡೆದಂತ ಈ ಕೆಇ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮೆಂಟಲ್ ಒಟ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಆ ಮೆಂಟಲ್ ಒಟ್ಟು ಪ್ರಶ್ನೆ ಒಳಗಡೆ ನಾನು ನಿಮ್ಗ ಇಬ್ಬರನ್ನ ಬೇಕಾದ್ರೆ ನಾನು ಚಾಪ್ಟರ್ ಹೇಳಿದೀನಿ. ಯಾಕಪ್ಪ ಅಂದ್ರೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಒಳಗಡೆ ಹೇಳಿದೀನಿ. ಈ ತರ ಕ್ವಶನ್ಸ್ ಗಳನ್ನ ಹೇಳಿದೀನಿ ಇಲ್ಲ ಅಂತ ಹೇಳಿ ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಸರಳ ಬಡ್ಡಿ ರಿಲೇಟೆಡ್ ಕ್ವಶನ್ಸ್ ಗಳನ್ನ, ಒಂದು ಫ್ರಾಕ್ಷನ್ಸ್ ಕ್ವಶನ್ಸ್ ಗಳನ್ನ, ಜೊತೆಗೆ ಇನ್ನೊಂದಿಷ್ಟು ಕ್ವಶನ್ಸ್ ಗಳಿದಾವೆ, ಅವು ಬಂದಾಗ ಹೇಳ್ಕೊತ ಬರ್ತಿರ್ತಾರೆ. ಇವೆಲ್ಲ ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ಗಳನ್ನೇ ಏನಾಗಿದವಪ್ಪ ಅಂದ್ರೆ ಇಲ್ಲಿ ವಿತ್ ಕ್ವಶನ್ಸ್ ಸತ್ಯಕ್ಕೂ ಸೇಮ್ ಬಂದ್ಬಿಟ್ಟಿದಾವೆ, ಏನು ಚೇಂಜಸ್ ಗಳಾಗಿಲ್ಲ. ಇದು 840. ಇದು ನಾನು ಆನ್ಸರ್ನ ಅಲ್ಲಿ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ನಾನು ಇವಕ್ಕನ್ನ ನಿನ್ನೆ ಜಸ್ಟ್ ಈ ಕ್ವಶನ್ಸ್ ಗಳು ನಾನು ನಮ್ಮ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ಚೆಕ್ ಮಾಡ್ಕೊಂಡ ಈ ಕ್ವಶನ್ಸ್ ಗಳು ಅದಾವೆ. ಹಾಗಾದ್ರೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ 4000ಕ್ಕೆ ನೋಡ್ರಿ, 4000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800 ರೂಪಾಯಿ ಆಗ್ತದೆ. 4000 ರೂಪಾಯಿ ಅಮೌಂಟ್ ಐತಿ. ಸರಳ 2 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟು ಬಂದಂತ 800 ರೂಪಾಯಿ ಬಂದಂತ. ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಮತ್ತು ಅದೇ ಅವಧಿಗೆ ದೊರೆತ ಚಕ್ರ ಬಡ್ಡಿ ಎಷ್ಟು ಅಂತ ಕಂಡುಹಿಡಿಬೇಕಂತ ಕೊಟ್ಟಾನ. ಬಹಳ ಸಿಂಪಲ್ ಆಗಿ ಈ ಕಾಮನ್ ಸೆನ್ಸ್ ನಾವು ಅವರೇ ಈ ತರ ಮಾಡ್ಕೊತ ಹೋಗ್ಬೇಕು. 4000 ರೂಪಾಯಿ ಅದಂತೂ ಕಮೆಂಟ್. ಈ 4000ಕ್ಕ ನೋಡ್ರಿ ಸರಳ ಬಡ್ಡಿ ಬಂದಿದ್ದು ಎಷ್ಟತ್ತ 800 ರೂಪಾಯಿ ಬಂದೈತಿ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಬಿತ್ತು ಅಂತ ಅಂದ್ರೆ ಪರ್ಸೆಂಟೇಜ್ ಕಂಡುಹಿಡಿಬೇಕಪ್ಪ ಅಂದ್ರೆ ನಾ ಏನ್ ಮಾಡ್ಬೇಕಂತ 10% ಒಂದು 0 ತೆಗಿಬೇಕಂತ ಹೇಳಿದ. ಇಲ್ಲಿ ಬಂದಿದ್ದು 800 ಐತಿ, 1 ವರ್ಷಕ್ಕೆ 400. ಹಾಗಾದ್ರೆ 2 ವರ್ಷಕ್ಕೆ ಎಷ್ಟಾಗ್ತದೆ? 400 ಆಡ್ಲೆ 800 ಆಗ್ತದ. ಹಾಗಾದ್ರೆ 2 ವರ್ಷಕ್ಕೆ ಅಂತ ಹೇಳ್ಯಾರ, 2 ವರ್ಷಕ್ಕೆ ಸರಳ ಬಡ್ಡಿ 800 ರೂಪಾಯಿ ಬಂದದ ಅಂತ ಹೇಳ್ಯಾರ. ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟು ಬಿತ್ತು? 10%. 10% ಅಂದ್ರೆ 400. 1 ವರ್ಷಕ್ಕೆ 400 ಆದ್ರೆ 2 ವರ್ಷಕ್ಕೆ 800 ಆಗ್ತದೆ. ಹಾಗಾದ್ರೆ ನಮಗ ಸರಳ ಬಡ್ಡಿ ಬಿದ್ದಿದ್ದು ಪರ್ಸೆಂಟೇಜ್ ಎಷ್ಟು ಬಂದಂಗಾಯ್ತು? 10% ಅಂದಂಗಾಯ್ತು. ಪರ್ಸೆಂಟೇಜ್ ನಮ್ಗ ಎಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದು ಗೊತ್ತಾಗಿತ್ತು. ಫಸ್ಟ್ಗೆ 10% ಅನ್ನೋದು ಗೊತ್ತಾಯ್ತಪ್ಪ ಅಂದ್ರೆ ಚಕ್ರ ಬಡ್ಡಿ ಕಂಡು ಹಿಡಿಬೇಕಪ್ಪ ಅಂದ್ರೆ ಬಹಳ ಸಿಂಪಲ್ ಆಗಿ ಸೂತ್ರ ಹಾಕುದಿಲ್ಲ. ಟೋಟಲ್ ಅಮೌಂಟ್ ಎಷ್ಟು ಇರ್ತೈತಿ? 4000 ಇರ್ತೈತಲ್ಲ, 4000 ಬರ್ಕೋಬೇಕು ಇಂಟು 10% ಅಂದ್ರೆ 100ಕ್ಕೆ 10. ಹಾಗಾದ್ರೆ ಇದನ್ನ 110 ಡಿವೈಡೆಡ್ ಬೈ 100 ಅಂತ ಬರ್ಕೋಬೇಕು. ಎಷ್ಟು ವರ್ಷ ಕೇಳೋಣ? 2 ವರ್ಷ. 2 ವರ್ಷ ಕೇಳಿದ್ರೆ ಇದನ್ನೇ 2 ಸಲ ಬರ್ಕೋಬೇಕು. 3 ವರ್ಷ ಕೇಳಿದ್ರೆ 110 ಇಂಟು 110 ಡಿವೈಡೆಡ್ ಬೈ 100. 3 ವರ್ಷ ಕೇಳಿದ್ರೆ 3 ವರ್ಷ, 4 ವರ್ಷ ಕೇಳಿದ್ರೆ 4 ವರ್ಷ, ಈ ತರ ಬರ್ಕೋತ ಹೋಗ್ಬೇಕಂತೇಳಿ ಚಕ್ರ ಬಡ್ಡಿ ಚಾಪ್ಟರ್ ಹೇಳ್ತಾನೆ ಈ ತರ ಹೇಳಿದ್ದೀನಿ. ಈಗ ಜೀರೋಗಳನ್ನು ಕ್ಯಾನ್ಸಲ್ ಮಾಡ್ರಿ. ಇವ್ 2 0, ಇವ್ 2 0, ಇದೊಂದು 0, ಇದೊಂದು 0, ಇವ್ 2 0 ತೆಗೆದ್ರಿ, ಇವ್ 2 0 ತೆಗೆದ. ಇನ್ನು ಉಳಿದಿದ್ದೀಗ 40 ಇಂಟು 11 ಉಳಿತು. ಹಾಗಾದ್ರೆ 11 4 ಎಷ್ಟಪ್ಪ ಅಂದ್ರೆ 44. ಇದೊಂದು 0 ಇದೆ, 0. ಮತ್ತ ಇಲ್ಲಿನ 11 ಐತಿ. ಇಂಟು 11 ತೊಗೊಂಬಂದು ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ರಿ. ಎಷ್ಟಪ್ಪ ಅಂದ್ರೆ 11 0 0, 11 4 44, 11 4 44, 44 1 4 48. 4840 ಆಯ್ತು. ಇದು ಟೋಟಲ್ ಏನ್ ಬಂತಿದ್ದು? 4840. ಅಸಲು ಪ್ಲಸ್ ಚಕ್ರ ಬಡ್ಡಿ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡ್ತದೆ. ಹಾಗಾದ್ರೆ ಅಸಲು ಎಷ್ಟೈತಿ? ಇಲ್ಲಿ 4000 ರೂಪಾಯಿ ಐತಿ. ಈ 4840 ಒಳಗಡೆ ನಿಮ್ಗೆ ಏನ್ ತೆಗೆದು ಹೋಗ್ಬೇಕಂತ ಹೇಳ್ತಿದ್ದೆ ನಾನು. 4000 ರೂಪಾಯಿ ಅಸಲು ತೆಗೆದು ಹೋಗಿದ್ರಪ್ಪ ಅಂದ್ರೆ ಉಳಿದಿದ್ದು 840 ರೂಪಾಯಿ ಏನು ಉಳಿತಲ್ಲ, ಅದೇ ಏನಾಗಿರ್ತದಪ್ಪ ಅಂದ್ರೆ ಚಕ್ರ ಬಡ್ಡಿ ಆಗಿರ್ತದ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಒಂದು ಸರಿ ಉತ್ತರ ಆಗ್ತದೆ, 840. ಓಕೆ, ಇದು ಫಸ್ಟ್ ಪ್ರಶ್ನೆ ಆಗಿದೆ. ಇನ್ನ ಪ್ರಶ್ನೆ 2 ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬರೀಲಿ. ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿತದ. 6 ನಿಮಿಷದಾಗ ಎಷ್ಟು ಹಿಡಿತದ? 12 ಇಲಿಗಳನ್ನು ಹಿಡಿತದ. ಇನ್ನು ದೊಡ್ಡ ಬೆಕ್ಕ 12 ನಿಮಿಷದಲ್ಲಿ 6 ಇಲಿಗಳನ್ನು ಹಿಡಿತದೆ. ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಹಿಡಿತದ ಅಂತ ಪ್ರಶ್ನೆ ಕೇಳಿದ. ಇದು ಬಹಳ ಸಿಂಪಲ್. ಯಾವ ತರ ಮಾಡ್ಕೋಬೇಕಪ್ಪ ಅಂದ್ರೆ 6 ನಿಮಿಷಕ್ಕೆ 12 ಇಲಿಗಳು, 6 ನಿಮಿಷಕ್ಕೆ 12 ಇಲಿಗಳು ಹಿಡಿತದಂದ್ರ ಒಂದು ನಿಮಿಷಕ್ಕೆ ಎಷ್ಟು ಹಿಡಿತು ನೋಡ್ರಿ. ಅದು ನೋಡ್ರಿ 6 ಡಬಲ್ 12 ಐತಲ್ಲ. ಹಾಗಾದ್ರೆ 1 ನಿಮಿಷಕ್ಕೆ 2 ಹಿಡಿತೈತೆ ಅನ್ನಂಗಾಯ್ತು. ಟೋಟಲ್ 1 ನಿಮಿಷಕ್ಕೆ ಎಷ್ಟು ಹಿಡಿತೈತೆ ಅನ್ನಂಗಾಯ್ತು? ಇದು 2 ಹಿಡಿತೈತಿ. ಹಾಗಾದ್ರೆ 2 ಹಿಡಿತೈತಿ. ಅದೇ ದೊಡ್ಡ ಬಕ್ಕು 12 ನಿಮಿಷದಲ್ಲಿ 6, 12 ನಿಮಿಷದಲ್ಲಿ ಬರೇ 6 ಹಿಡಿತೈತೆ. ಅದರ ಅರ್ಧ ಹಿಡಿತೈತಿ. ಹಾಗಾದ್ರೆ ಟೋಟಲ್ ಎಷ್ಟು ನಿಮಿಷ ಐತಿ? ಇಲ್ಲಿ 20 ನಿಮಿಷ ಐತಿ. 20 ನಿಮಿಷ ಐತಿ. ಹಾಗಾದ್ರೆ ಇಲ್ಲಿ 1 ನಿಮಿಷಕ್ಕೆ 2 ಇಲಿಗಳು ಹಿಡಿತದ ಅಂದ್ರೆ 20 ನಿಮಿಷಕ್ಕೆ ಸಣ್ಣ ಬೆಲೆಗಳು ಎಷ್ಟು? 20 ನಿಮಿಷಕ್ಕೆ 1 ನಿಮಿಷಕ್ಕೆ 2 ಹಿಡಿತೈತೆ ಅನ್ನೋದಾದ್ರೆ 20 ನಿಮಿಷಕ್ಕೆ 22 40 ಇಲಿಗಳನ್ನ ಯಾವ್ದು ಹಿಡಿಬೇಕಪ್ಪ ಅಂದ್ರೆ ಸಣ್ಣ ಬೆಕ್ಕು ಹಿಡಿತೈತಿ. ಇಲ್ಲಿ 12 ಅರ್ಧ 6 ಅಂದ್ರೆ 2 ನಿಮಿಷಕ್ಕೆ ಸೇರಿ 1 ಇಲಿಗಳು ಹಿಡಿತೈತಿ. 2 ನಿಮಿಷಕ್ಕೆ ಸೇರಿ 1 ಇಲಿಗಳು ಹಿಡಿತೈತಪ್ಪ ಅಂದ್ರ ಈಗ ನೋಡ್ರಿ ಇಲ್ಲಿ 20 ನಿಮಿಷ ಐತಿ. 20ರ ಅರ್ಧ ಎಷ್ಟು? 20ರ ಅರ್ಧ ನೋಡ್ರಿ ಇಲ್ಲಿ ಎಷ್ಟೈತಿ? 20ರ ಅರ್ಧ 20 ನಿಮಿಷಕ್ಕೆ ಅದರ ಅರ್ಧ ಅಂದ್ರೆ ಏನಪ್ಪಾ ಅಂದ್ರೆ ಏನು 10 ಅಂತ ತಗೊಳ್ರಿ. ಅಂದ್ರೆ 20 ಹತ್ಲೆ 200 ಆಗ್ತೈತಿ. ಇದು 20 ಅಂತ ತಗೋಬಾರ್ದು. ಇಲ್ಲಿ
ಇಲ್ಲಿ ನೋಡ್ರಿ ಒಂದು ನಿಮಿಷಕ್ಕೆ 10 ಇಲಿಗಳನ್ನ ಅದು ಏನ್ ಮಾಡ್ತದಪ್ಪ ಅಂದ್ರೆ ಹಿಡಿತೈತಿ ಅನ್ನಂಗ. ಸಾರಿ ಏನು ಅದರ ಅರ್ಧ 12 6 ಅನ್ನೋದಾದ್ರೆ 20 ನಿಮಿಷದ ಅರ್ಧ ಎಷ್ಟು 10. ಹಾಗಾದ್ರೆ 10 ಇಲಿಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ದೊಡ್ಡ ಬಕ್ ಹಿಡಿತೈತಿ. ಟೋಟಲ್ ಆಗಿ 41 10 ಎಷ್ಟಪ್ಪ ಅಂದ್ರೆ 50 ಇಲಿಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಎರಡೂ ಕೂಡಿ ಏನ್ ಮಾಡ್ತಾವಪ್ಪ ಅಂದ್ರೆ ಹಿಡಿತಾವ. ಹೀಗಾಗಿ ಆಪ್ಷನ್ಸ್ 3. ಸರ್ ನಿಮ್ಗಿದು ಇಲ್ಲಿ ನಿಮ್ಗೆ ಪಟ್ಟಣ ಇದು ಈ ತರ ಅರ್ಥ ಆಗ್ಲಿಕ್ಕಪ್ಪ ಅಂದ್ರೆ ನೀವು ಈ ತರ ಫುಲ್ ಡಿಟೇಲ್ ಆಗಿ ನಿಮ್ಗ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ನೀವು ಈ ತರನೇ ಮಾಡ್ಕೋತ ಬರ್ಬೇಕು. ಯಾವ ತರಪ್ಪ ಅಂದ್ರೆ ಇನ್ನೊಂದು ಮೆಥಡ್ ಈ ತರ ಹುಡುಗರು ಎಕ್ಸಾಮ್ಸ್ ನಲ್ಲಿ ಈ ತರನು ಕೂಡ ಮಾಡ್ಕೊಂಡ್ ಬಂದಿರ್ಬೋದು. 6 ನಿಮಿಷದಲ್ಲಿ 12 ಇಲಿಗಳು ಅಂದ್ರ 6 ನಿಮಿಷಕ್ಕೆ 12 ಇಲಿಗಳು ಹಿಡಿತದ ಅಂದ್ರೆ ಟೋಟಲ್ 20 ನಿಮಿಷ ಐತಾ. ಹಾಗಾದ್ರೆ 1 ನಿಮಿಷಕ್ಕೆ 2 ಇಲಿಗಳು ಹಿಡಿತೈತೆ ಅಂದಂಗ ಆಯ್ತು. 6 ನಿಮಿಷಕ್ಕೆ 12 6 ನಿಮಿಷಕ್ಕೆ 12 ಅಂದ್ರೆ 18. 6 ಮೂರ್ಲೆ 18 ಅಂತೀವಿ. 18 ಮೂರ್ಲೆ ಎಷ್ಟಪ್ಪ ಅಂದ್ರೆ 36. ನೋಡ್ರಿ 6 ನಿಮಿಷಕ್ಕೆ 12 ಅಂದ್ರೆ 6 ನಿಮಿಷಕ್ಕೆ 12 ಮತ್ತೆ 6 ನಿಮಿಷಕ್ಕೆ 12 ಮತ್ತೆ 6 ನಿಮಿಷಕ್ಕೆ 12 ಟೋಟಲ್ 18 ನಿಮಿಷ ಆಯ್ತಾಯ್ತು. ಹಾಗಾದ್ರೆ 12 ಮೂರ್ಲೆ ಎಷ್ಟಪ್ಪ ಅಂದ್ರೆ 36 ಇಲಿಗಳು. ಇನ್ನ 2 ನಿಮಿಷ ಬೇಕು. 2 ನಿಮಿಷಕ್ಕೆ 1 ನಿಮಿಷಕ್ಕೆ 2 ಹಿಡಿತೈತಿ. ಇನ್ನ 2 ನಿಮಿಷಕ್ಕೆ ಮತ್ತೆ 4 ಹಿಡಿತೈತೆ. ಹಾಗಾದ್ರೆ 36 1 40 36 1 4 40. ಹಾಗಾದ್ರೆ ಇದೇನಾಯ್ತಪ್ಪ ಅಂದ್ರೆ ಸಣ್ಣ ಇಲಿ ಹಿಡಿಯುವಂಥದ್ದು 40 ಇಲಿಗಳು ಹಿಡಿತೈತೆ ನಂಗೆ. ಇನ್ನು ದೊಡ್ಡ ಇಲ್ಲಿ ನೋಡ್ರಿ 12 ನಿಮಿಷಕ್ಕೆ 6 ಇಲಿಗಳು ಹಿಡಿತೈತೆ. 12 ನಿಮಿಷಕ್ಕೆ 6 12 ನಿಮಿಷ ಆಯ್ತು. ಈಗ ಆಲ್ರೆಡಿ 6 ಇಲಿಗಳು ಹಿಡಿದದ. ಇನ್ನ 8 ನಿಮಿಷ ಐತಿ ಅಂದ್ರೆ ಟೋಟಲ್ 20 ನಿಮಿಷ ಐತಿ. 20 ನಿಮಿಷದ 12 ನಿಮಿಷನಾಗ 6 ಹಿಡಿದೈತಿ. ಇನ್ನ 8 ನಿಮಿಷ ಹಿಡಿತೈತಿ. ಹಾಗಾದ್ರೆ 2 ನಿಮಿಷಕ್ಕೆ 1 ಇಲಿ ಹಿಡಿತೈತಿ ಅನ್ನಂಗೆ ಆಯ್ತು. ಇನ್ನ ಟೋಟಲ್ ಎಷ್ಟು ನಿಮಿಷ ಐತಿ ಇಲ್ಲಿ 8 ನಿಮಿಷ ಉಳಿದೈತಿ. ಹಾಗಾದ್ರೆ 8ರ ಅರ್ಧ ಎಷ್ಟು 4 ಹೌದಾ. ಹಾಗಾದ್ರೆ 4 ಇಲಿಗಳು ಹಿಡಿಬೇಕು. ಅದು 6 4 ಎಷ್ಟು ಆಯ್ತಪ್ಪ ಅಂದ್ರೆ 10. ಹಾಗಾದ್ರೆ ಇದು 40 ಇಲಿಗಳು ಹಿಡಿತೈತಿ. ಇದು 10 ಇಲಿಗಳು ಹಿಡಿತೈತಿ. ಟೋಟಲ್ ಆಗಿ 50 ಇಲಿಗಳನ್ನ ಎರಡೂ ಬೆಕ್ಕುಗಳು ಕೂಡ ಏನ್ ಮಾಡ್ತಾವಪ್ಪ ಅಂದ್ರೆ ಹಿಡಿತಾವ ಅನ್ನೋದು ಗೊತ್ತಾಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಇದು ಒಂದು ನಿಮ್ಗ ಇದರ ರಿಲೇಟೆಡ್ ಕ್ವಶನ್ಸ್ ನ ಕೊಟ್ಟಾರ. ಏನಪ್ಪಾ ಅಂದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ರಿಲೇಟೆಡ್. ಈ ಕೋಡಿಂಗ್ ಅಂಡ್ ಡಿಕೋಡಿಂಗ್ ರಿಲೇಟೆಡ್ ಒಳಗಡೆ ನೀವೇನ್ ಮಾಡಕಪ್ಪ ಅಂದ್ರ ಇಲ್ಲಿ ರೋಹಿತ್ ಎಂಬುದನ್ನ ಈ ತರ ಕೊಟ್ಟಾರ ಅವರು. ನಿಮ್ಗ ವಿರಾಟ್ ಎಂಬುದರ ಸಂಕೇತ ಏನು ಅಂತ ಕ್ವಶನ್ಸ್ ನ ಕೊಟ್ಟಾರ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಸಿಂಪಲ್ ಆಗಿ ಸರ ಇಲ್ಲಿ ABCD ಗಳನ್ನು ಮೊದಲು ಬರ್ಕೋರಿ. ಬರ್ಕೊಂಡಾದ್ಮೇಲೆ ಫಸ್ಟ್ಗೆ ರೋಹಿತ್ನ ಈ ತರ ಬರ್ದಾರ ಅವರು. ROHIT ರೋಹಿತ್ನ ಅದ್ರ ಕೆಳಗಡೆನೆ ಬರ್ಕೊಂಡ್ಬಿಟ್ರಿ SQAMY ಅಂತ ಬರ್ದಾರ. ಹಾಗಾದ್ರೆ R ಆದ್ಮೇಲೆ S ಐತೆ. ಇಲ್ಲಿ ನೋಡ್ರಿ R ಆದ್ಮೇಲೆ S ಐತಿ. ಹಾಗಾದ್ರೆ ಒಂದ್ ಅಕ್ಷರ ಜಂಪ್ ಆಯ್ತು. ನಮಗ್ ಬರಿ ಅಂತ ಹೇಳಿದ್ದು ವಿರಾಟ್ ಬರ್ಕೋಬೇಕು. VIRAT ವಿರಾಟ್. ಹಾಗಾದ್ರೆ V ಆದ್ಮೇಲೆ ಒಂದೇ ಅಕ್ಷರ ಏನ್ ಬರ್ಬೇಕೀಗ V ಆದ್ಮೇಲೆ W ಬರ್ಬೇಕಾ. ಒಂದೇ ಅಕ್ಷರ W ಬರ್ಬೇಕು. ಆಪ್ಷನ್ಸ್ ತಾಗ ಎಲ್ಲಾ ಕಡೆ W ಐತಿ. ನೆಕ್ಸ್ಟ್ ಆಪ್ಷನ್ಸ್ ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ O ಆದ್ಮೇಲೆ Q ಐತಿ. O ಆದ್ಮೇಲೆ Q ಅದಂದ್ರೆ O ಇಲ್ಲೈತಿ. PQ ಒಂದ್ ಅಕ್ಷರ ಬಿಟ್ಟು ಒಂದ್ ಅಕ್ಷರ ಐತಿ. ಹಾಗಾದ್ರೆ ಆಯ್ಕ ಒಂದ್ ಅಕ್ಷರ ಬಿಟ್ಟು ಒಂದ್ ಅಕ್ಷರ ಹೋಗ್ಬೇಕು. ಈಗ I ಇಲ್ಲೈತಿ. J ಬಿಟ್ರೆ K ಹೋಗ್ಬೇಕು. ಈಗ J ಬಿಟ್ರೆ K WK WU ಒಂದೇ ಆಪ್ಷನ್ಸ್ ತಾಗ WU ಐತಿ. ಮತ್ತೆ ಒಂದೇ ಆಪ್ಷನ್ಸ್ ಆಯ್ತು. ಎರಡನೇ ಆಪ್ಷನ್ಸ್ ತಾಗ ನಾಲ್ಕನೇ ಆಪ್ಷನ್ಸ್ ತಾಗ WE ಐತಿ. ನಾಲ್ಕನೇ ಆಪ್ಷನ್ಸ್ ಕ್ಯಾನ್ಸಲ್ ಆಯ್ತು. ಇನ್ನು ಆಗ್ಬೇಕು ಎರಡನೇ ಆಪ್ಷನ್ಸ್ ಇಲ್ಲಿಕಂದ್ರೆ ಮೂರನೇ ಆಪ್ಷನ್ಸ್. ಹಾಗಾಗಿ ಮೂರನೇ ಚೆಕ್ ಮಾಡ್ರಿ. H ಆದ್ಮೇಲೆ K ಐತಿ. H ಆದ್ಮೇಲೆ K ಅದಂದ್ರೆ 1 2 ಅಕ್ಷರ ಬಿಟ್ಟು ಮೂರನೇ ಅಕ್ಷರ ಐತಿ. ಹಾಗಾದ್ರೆ ಆರ್ಕ 2 ಅಕ್ಷರ ಬಿಟ್ಟು ಮೂರನೇ ಅಕ್ಷರ. ಒಂದನೇ ಅಕ್ಷರ ಎರಡನೇ ಅಕ್ಷರ ಬಿಟ್ರೆ ಮೂರನೇ ಅಕ್ಷರ ತಗೋರಿ. ಯು ಬರ್ಬೇಕು. WKU ಇರುವಂತದ್ದು ಆಪ್ಷನ್ಸ್ 3 ಐತಿ. ಮುಗಿತು, ನನಗೆ ಆನ್ಸರ್ ಸಿಕ್ತು. ಆಪ್ಷನ್ಸ್ 3ನ ನೀವೇನ್ ಮಾಡಕಪ್ಪ ಅಂದ್ರೆ ಲಾಕ್ ಮಾಡಿಬಿಡ್ಬೇಕು. ಇದೇ 100% ಆನ್ಸರ್ ಆಗಿರ್ತದೆ. ಇನ್ನು ಮುಂದಿನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಳಗಡೆ ಈ ಚಾಪ್ಟರ್ನ ಹೇಳಿದೀನಿ, ನೋಡ್ಕೋಬಹುದು ನೀವು. ಇದು ಕ್ವಶನ್ಸ್ ಅಂತೂ ಸೇಮ್ ಡಿಕ್ ಟು ಡಿಕ್ ಕ್ವಶನ್ಸ್. ಇದು ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತೇಳಿ ಒಂದು ಚಾಪ್ಟರ್ ಹೇಳಿದೆ. ಅಲ್ಲಿ ಈ ತರ ಏನಪ್ಪಾ ಅಂದ್ರೆ ಸರಾಸರಿ ರಿಲೇಟೆಡ್ ಗೊತ್ತಪ್ಪ ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ಸ್ ದಾಗ ನೀವು ಆನ್ಸರ್ಸ್ ನ ಕಂಡು ಹಿಡ್ಕೋಬಹುದು ಅಂತೇಳಿ ಅದೇ ತರ ಕ್ವಶನ್ಸ್ ಬಂದಿದೆ ನೋಡ್ರಿ. ಇದನ್ನ ಅದೇ ತರ ನಾನು ಸಾಲ್ವ್ ಮಾಡ್ತೀನಿ. ಇಲ್ಲಿ ನೋಡ್ರಿ 5 ವರ್ಷಗಳ ಹಿಂದೆ ನೋಡ್ರಿ 5 ವರ್ಷಗಳ ಹಿಂದಿಂದ ಇದು ಅರುಣ್ ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವರ ಸರಾಸರಿ. ಹಾಗಾದ್ರೆ ಟೋಟಲ್ ಎಷ್ಟು ಜನ ಅದಾರ? ಸರಾಸರಿ ವಯಸ್ಸು 45 ಕೊಟ್ಟಾರ. ಟೋಟಲ್ ಎಷ್ಟು ಜನ ಅದಾರ ನೋಡ್ರಿ? 1 2 3 4. ಹಾಗಾದ್ರೆ 4 × 45ನ ಮಾಡ್ಬೇಕು. 4 ಜನ ಅದಾರ, ಅವ್ರ ಸರಾಸರಿ 45 ಕೊಟ್ಟಾರ. ಮೊದಲ ಮಲ್ಟಿಪ್ಲಿಕೇಶನ್ಸ್ ನ ಮಾಡ್ರಿ. ಒಂದು ಈ ತರನಾದ್ರೂ ಮಾಡ್ಕೋಬಹುದು. ಇಲ್ಲಿಕಪ್ಪ ಅಂದ್ರ 5 ವರ್ಷಗಳ ಹಿಂದೆ ಏನ್ ಕೊಟ್ಟಾರ? 5 ವರ್ಷಗಳ ಹಿಂದೆ ಇವ್ರದ್ದು ನಿಮ್ಗೆ 2 ತರನ ಹೇಳ್ಬೋದು. ಎರಡನೇದು ಈಜಿ ಆಗ್ತದ. ಇಲ್ಲಿ ನೋಡ್ರಿ ಇದ್ರಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರ 4 5 ಎಷ್ಟಪ್ಪ ಅಂದ್ರ 4 5 20 4 5 20 2 ಇಲ್ಲ
ನಾಲ್ಕು ನಾಲ್ಕಲೆ 16, 16 1 2 18, 180 ಅಂತ ಬಂತೀವಿ. 180 ಅಂತ ಬಂತು. ಇನ್ನು ನೆಕ್ಸ್ಟ್ ಈಗ ಸೀತಾ ಅವರನ್ನು ಸೇರ್ತಾಳೆ. ಸೀತಾ ಒಬ್ಬಕ್ಕೆ ಮತ್ತೆ ಹೊಸದಾಗಿ ಬಂದ್ಲು. ಅವ್ರು ಸೇರಿದಾಗ ಎಲ್ಲ 5 ಜನರ ಸರಾಸರಿ 49 ಆಗ್ತದೆ. 5 ಜನ ಬಂದ್ರು ಅವ್ರ ಸರಾಸರಿ ಎಷ್ಟಾಗ್ತದ? 49 ಆಗ್ತದ. 49 ಎಷ್ಟಾಗ್ತದ? 49. ನೆಕ್ಸ್ಟ್ ನೋಡ್ರಿ 5 9 45, 5 9 45, 4 ಇಲ್ಲ, 5 4 20, 20 1 4 24, 245. ಇದನ್ನ ಡಿಫ್ರೆನ್ಸ್ ತಗೋಕ್ ಹೋದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ. ಅವ್ರು ಕೊಟ್ಟಿದ್ದು 5 ವರ್ಷಗಳ ಹಿಂದೆ, ನಮ್ಗೆ ಕೇಳ್ತಾ ಇದ್ರು ಪ್ರಸ್ತುತ ಅವರ ವಯಸ್ಸು ಎಷ್ಟು ಅಂತ. ಹಾಗಾದ್ರೆ 5 ವರ್ಷಗಳ ಹಿಂದೆ ಇವ್ರಿಗೆ 180 ಸರಾಸರಿ ಆಯ್ತು. ಅದ್ರಾಗ 4 ಜನ ಅದರ. ಹಾಗಾದ್ರೆ 5 ವರ್ಷಗಳ ಹಿಂದೆ ಒಬ್ಬಂಗೆ 5 ವರ್ಷ ಹಿಂದೆ ಅಂತ. ಹಾಗಾದ್ರೆ ಈಗ 5 ವರ್ಷ ಹೆಚ್ಚಿಗೆ ಇತ್ತು. ಹಾಗಾದ್ರೆ ಟೋಟಲ್ ಎಷ್ಟು ಜನ ಅದಾರು? 4 ಜನ. ಇವಂಗ 5 ವರ್ಷ, ಇವಂಗ 5 ವರ್ಷ, ಇವಂಗ 5 ವರ್ಷ, ಇವಂಗ 5 ವರ್ಷ, 5 4 20 ವರ್ಷ ಜಾಸ್ತಿ ಆಗಿರ್ತಾವ. 181 20 ಟೋಟಲ್ 200 ಆಯ್ತು. ಹಾಗಾದ್ರೆ 200 ಈ 245 ಇದ್ರ ಡಿಫ್ರೆನ್ಸ್ ತೆಗೀರಿ. ಇದ್ರಾಗ ಇವ್ರು 4 ಜನ ಸೇರಿ 200 ವಯಸ್ಸು ಐತೆ ಸರಾಸರಿ. ಇವ್ರು 5 ಜನ ಸೇರಿ 245 ಐತೆ. 245 ಐತೆ. ಹಾಗಾದ್ರೆ ನಮ್ಗೆ ಸೀತಾನ ವಯಸ್ಸು ಬೇಕಾಗಿತ್ತು. ಸೀತಾ ಬಂದು ಸೇರಿದ್ರೆ ಇದ್ರಾಗ ಹೊಸದಾಗಿ. ಹಾಗಾದ್ರೆ ಸೀತಾನ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ ಕೇಳಾರೆ. 245 200 ತೆಗೆದು ಹೋದ್ರೆ 45. ಹಾಗಾದ್ರೆ ಇದು ಸೀತಾನ ವಯಸ್ಸಾಗಿರ್ತದೆ. ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇಲ್ಲಿಕಪ್ಪ ಅಂದ್ರೆ ನೀವು ಮೊದಲೇ ಅಡ್ವಾನ್ಸೇ. ಇಲ್ಲಿ ಟೋಟಲ್ ಎಷ್ಟು ಜನ ಇದ್ರು? 4 ಜನ ಇದ್ರು. ಸರಾಸರಿ ವಯಸ್ಸು 5 ವರ್ಷಗಳ ಹಿಂದೆ 45 ಇತ್ತತ್ತ. ಅಂದ್ರೆ 5 ವರ್ಷಗಳ ಹಿಂದೆ ಸರಾಸರಿ 45 ಇತ್ತಪ್ಪ ಅಂದ್ರೆ ಪ್ರಸ್ತುತ ಅವ್ರಿಗೆ ಎಷ್ಟಾಗ್ತದ? 5 ವರ್ಷ ಹಿಂದೆ ಅಂದ್ರೆ 5 ವರ್ಷ ಕೂಡಿಸಿದ್ರಪ್ಪ ಅಂದ್ರೆ ಎಷ್ಟಾಗ್ತದ? 50 ವರ್ಷ ಆಗಿರ್ತದ. ಹಾಗಾದ್ರೆ ಇಂಟು 50 ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರೆ ಎಲ್ಲರಿಗೆ 5 ವರ್ಷ ಸೇರಿಸ್ದಂಗೆ ಆಗ್ತದೆ. ಇಂಟು 4 ಮಾಡ್ತಿರ್ತಿರ್ತಾರಲ್ಲ, ಅವಾಗ 4 ಇಲ್ಲೇ 20, 0 ಅದ 0, 200 ಇಲ್ಲಿ ಡೈರೆಕ್ಟ್ ಬಂದ್ಬಿಡ್ತದೆ. ಅಂದ್ರೆ 45 ತಗೋದೆ, 50 ಯಾಕೆ ತಗೊಂಡೆ ನಾನು? 45 5 ವರ್ಷಗಳ ಹಿಂದೆ 45 ಇತ್ತು. ಪ್ರಸ್ತುತ ಅಂದಾಗ 50 ವರ್ಷ ಆಗ್ತೈತಿ. ಅವಾಗ 50 ಅಂದ್ರೆ ಈಗ ಟೋಟಲ್ ಎಷ್ಟು ಜನ ಆದ್ರೆ? ಈಗ 5 ಜನ ಅದರ. ಅವ್ರ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಾರ? 49 ಅಂತ ಕೊಟ್ಟಾರ. 49 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 245 ಬರ್ತದೆ. ಹಾಗಾದ್ರೆ ಇದ್ರ 2 ಡಿಫ್ರೆನ್ಸ್ ತೆಗೆದ್ರು 45 ಬರ್ತದೆ. ನೀವು ಯಾವ ತರ ಮಾಡಿದ್ರು ಆನ್ಸರ್ 45 ಬರಲೇಬೇಕು. ಇದು ಪ್ರಾಬ್ಲಮ್ಸ್ ಅನ್ ಏಜಸ್ ಮೇಲೆ ಈ ತರ ಒಂದು ಸಿಂಪಲ್ ಪ್ರಶ್ನೆ ಕೇಳಿದ್ರು. ಇನ್ನ ನೆಕ್ಸ್ಟ್ ಪ್ರಶ್ನೆ, ಇದು ಒಂದು ಸ್ವಲ್ಪ ಬೇಸಿಕ್ಸ್ ಗಣಿತ ಗೊತ್ತಿತ್ತಪ್ಪ ಅಂದ್ರೆ ಈ ಕ್ವಶನ್ಸ್ ನೀವು ಆನ್ಸರ್ಸ್ ಮಾಡಬಹುದಾಗಿತ್ತು. ಸುತ್ತಳತೆ ಮತ್ತು ವಿಸ್ತೀರ್ಣ ನವೋದಯ ಹುಡುಗರ ಜೊತೆ ಕೇಳಿರ್ತಿರ್ತೀನಿ. ಅಲ್ಲಿ ಸಾಕಷ್ಟು ನಮ್ಮ ಹುಡುಗರ ಜೊತೆ ಬಿಡಿಸ್ತಾ ಇರ್ತೀನಿ. ಇಲ್ಲಿ ನೋಡ್ರಿ, 2 ಚೌಕಗಳ ಪರಿಧಿ. ಪರಿಧಿ ಅಂದ್ರೆ ಏನಪ್ಪಾ ಅಂದ್ರೆ ಸುತ್ತಳತೆ. ಪರಿಧಿ ಅಂದ್ರೆ ಏನಪ್ಪಾ ಅಂದ್ರೆ ಸುತ್ತಳತೆ. ವಿಸ್ತೀರ್ಣ ಅಂದ್ರೆ ಏನಪ್ಪಾ ಅಂದ್ರೆ ಸುತ್ತಳತೆ ಅಂದ್ರೆ ಕೂಡಿಸ್ಬೇಕು, ವಿಸ್ತೀರ್ಣ ಅಂದ್ರೆ ಗುಣಿಸ್ಬೇಕು. ಇವೆರಡು ಕಾನ್ಸೆಪ್ಟ್ ನೆನಪಿಟ್ರು. 2 ಚೌಕಗಳ ಪರಿಧಿ. ಇದು ಒಂದನೇ ಚೌಕದು ಎಷ್ಟದಪ್ಪ ಅಂದ್ರೆ ಪರಿಧಿ ಅಂದ್ರೆ ಸುತ್ತಳತೆ ಎಷ್ಟದ? 20 ಅದ. ಇನ್ನು 2ನೇ ಚೌಕ ತೆಗಿತೀನಿ ನಾನು. 2ನೇ ಚೌಕದ ಪರಿಧಿ ಎಷ್ಟದ? 48 ಅದ. 48 ಸುತ್ತಳತೆ ಒಟ್ಟು ಕೂಡಿಸಿದ್ರೆ. ನಮಗೆ 3ನೇ ಚೌಕದ ವಿಸ್ತೀರ್ಣ 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ 3ನೇ ಚೌಕದ ಪರಿಧಿ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟ. 3ನೇ ಚೌಕದ್ದು ಏನಂತ ಕೊಟ್ರು ಅವರು? ಈ 2 ಚೌಕಗಳ ವಿಸ್ತೀರ್ಣದ ಮೊತ್ತ. 2 ಚೌಕಗಳ ವಿಸ್ತೀರ್ಣ ಎಷ್ಟಕ್ಕೆ ನನಗೆ ಗೊತ್ತಿಲ್ಲ. ಆ ವಿಸ್ತೀರ್ಣದ ಮೊತ್ತ ಮೂರನೇ ಚೌಕದ ವಿಸ್ತೀರ್ಣದ 3ನೇ ಚೌಕದ ವಿಸ್ತೀರ್ಣವು 2 ಚೌಕಗಳ ವಿಸ್ತೀರ್ಣದ ಮೊತ್ತವಾಗಿದ್ದರೆ, ಈ 3ನೇ ಚೌಕದ ವಿಸ್ತೀರ್ಣ 2 ಚೌಕದ ವಿಸ್ತೀರ್ಣದ ಮೊತ್ತವಾಗಿದ್ದರೆ ಆ 3ನೇ ಚೌಕದ ಇದರ ಪರಿಧಿ ಎಷ್ಟು ಅಂತ ನಮ್ಮ ಕ್ವಶನ್ಸ್ನ ಕೇಳೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ಆಲ್ರೆಡಿ ಕೊಟ್ಟಾರ ಚೌಕದ ಪರಿಧಿ 20 ಅಂತ. ಇದು 20 ಅದಂದ್ರೆ ಟೋಟಲ್ ಚೌಕಕ್ಕೆ 4 ಬಾಹುಗಳು ಇರ್ತಾವೆ. 4 ಬಾಹುಗಳು ಸಮನಾಗಿರ್ತಾವೆ. ಹಾಗಾದ್ರೆ ಇದು 20 ಅದಂದ್ರೆ ಒಂದೊಂದು ಬಾಹು ಎಷ್ಟು ಇರಬೇಕು? ಇದು 5, ಇದು 5, ಇದು 5, ಇದು 5, 5 4 20 ಆಗ್ತದ. ಹಾಗಾದ್ರೆ ವಿಸ್ತೀರ್ಣ ಅಂದಾಗ ಬಾಹು ಇಂಟು ಬಾಹು 5 5 ಎಷ್ಟು? 25. ಇದರ ವಿಸ್ತೀರ್ಣ ಎಷ್ಟು ಬಂತು? 1ನೇ ಚೌಕದು 25 ಬರ್ತದೆ. ಇದು 48. ಟೋಟಲ್ ಕೂಡಿಸಿದಾಗ 48 ಬರ್ತದೆ. ಹಾಗಾದ್ರೆ 48 ಅಂದ್ರೆ ಇದು 12 ಬರ್ತೈತೆ. ಹೌದಾ? 12 4 48 ಇರ್ತೀವಿ ಅಂದ್ರೆ 4 ಬಾಹುಗಳು ಇರ್ತಾವೆ. ಹಾಗಾದ್ರೆ 12 ಇದು 12 12 12 ಎಷ್ಟು ಆಗ್ತದೆ? 144. ಕೂಡಿಸಿದಾಗ 48 ಬರ್ಬೇಕು. ವಿಸ್ತೀರ್ಣ ಅಂದಾಗ ಗುಣಿಸ್ಬೇಕು. ಇದು ನೋಡ್ರಿ 5 5 5 5 5 4 20 ಕೂಡಿಸಿದಾಗ ಏನೋ ಸುತ್ತಳತೆ ಬರ್ತದ. ಅದೇ ಗುಣಿಸಿದಾಗ ನೋಡ್ರಿ 5 5 25 ವಿಸ್ತೀರ್ಣ ಬರ್ತದ. 12 12 12 24 12 30 14 48 ಸುತ್ತಳತೆ ಬರ್ತದೆ. ಅದೇ 12 12 144 ಇದು ವಿಸ್ತೀರ್ಣ ಬರ್ತದೆ. ವಿಸ್ತೀರ್ಣ ಬೇರೆ, ಸುತ್ತಳತೆ ಬೇರೆ. ಅವರು ಆಲ್ರೆಡಿ ಪರಿಧಿ ಕೊಟ್ಟಾರ. ಈಗ ನಮಗೇನು ಹೇಳ್ಯಾರ? ಈ 1ನೇ ಚೌಕದ ವಿಸ್ತೀರ್ಣ 2ನೇ ಚೌಕದ ವಿಸ್ತೀರ್ಣವನ್ನ ಮೊತ್ತವನ್ನು ಮಾಡಿದಾಗ ನೋಡ್ರಿ 144 ಒಂದು 25 ಕೂಡಿಸಿದಾಗ 5 4 9 4 2 6 169 ಬಂತು.
ಈ ಮೂರನೇ ಚೌಕದ ವಿಸ್ತೀರ್ಣವು ಎರಡೂ ಚೌಕದ ವಿಸ್ತೀರ್ಣದ ಮೊತ್ತವಾಗಿದ್ದಾರೆ. ಮೂರನೇ ಚೌಕದ ವಿಸ್ತೀರ್ಣ ಎಷ್ಟಾಗುತ್ತಾ ಟೋಟಲ್ 169 ಆದಂಗೆ ಆಯ್ತು. ಈಗ ಹೆಂಗೆ ಕಂಡು ಹಿಡಿದ್ರಿ ನೀವು? ಅವ್ರು ಹೇಳ್ಯಾರಲ್ಲ, ಎರಡೂ ಚೌಕದ ವಿಸ್ತೀರ್ಣದ ಮೊತ್ತ ಮೂರನೇ ಚೌಕದ ವಿಸ್ತೀರ್ಣ ಅಂತೇಳಿ. ಮೂರನೇ ಚೌಕದ ವಿಸ್ತೀರ್ಣ 169 ಆಯ್ತು. ಈಗ ನಮಗೇನು ಕೇಳ್ಯಾರ, ಇದು 169 ವಿಸ್ತೀರ್ಣ ಆದ್ರೆ ಇದರ ಸುತ್ತಳತೆ ಏನು, ಪರಿಧಿ ಏನು ಅಂತ ಕ್ವಶನ್ಸ್ ಕೊಟ್ಟ. 169 ಇದು ಎಷ್ಟರ ವರ್ಗ? 169 ಎಷ್ಟು ವರ್ಗ? ವರ್ಗ ಸಂಖ್ಯೆ ಬರ್ತಿತ್ತಪ್ಪ ಅಂದ್ರೆ ಡೈರೆಕ್ಟ್ ಹೇಳ್ಬಿಡ್ಬೋದು ನಾವು 13 ಸರ್ ಇದು 13 ವರ್ಗ ರೀ ಅಂತೇಳಿ. ಹಾಗಾದ್ರೆ ಬೇಕಾದ್ರೆ ಇದು 13 ಇತ್ತಂದ್ರೆ 13 169 ವಿಸ್ತೀರ್ಣ ಮಾಡ್ತದೆ. ಹಾಗಾದ್ರೆ 13 1 13 13 26 13 1 39 13 4 52 ಕೂಡಿಸ್ಬಿಡ್ರಿ, ಇದರ ಸುತ್ತಳತೆ ಸಿಕ್ಬಿಡ್ತೈತಿ. 13 4 ಎಷ್ಟಪ್ಪ ಅಂದ್ರೆ 13 × 4 ಮಾಡ್ಬಿಡ್ಬೇಕು. 13 4 ಎಷ್ಟಪ್ಪ ಅಂದ್ರೆ 52. ಇದರ ವಿಸ್ತೀರ್ಣ ಇದ್ರದ್ದು ಏನಾಗಿರ್ತದಪ್ಪ ಅಂದ್ರೆ ಮೂರನೇ ಚೌಕದ ಪರಿಧಿ ಆಗಿರ್ತದೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದೆ. ಇಲ್ದ್ರ ಒಳಗಡೆ ಯಾವುದೇ ಥರದ್ದು ಇಲ್ಲಿ ಸೂತ್ರ ಗೀತ್ರ ಹಾಕುವುದು ಅವಶ್ಯಕತೆ ಇರಂಗಿಲ್ಲ. ನೋಡಿ ಕ್ವಶನ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊತಾ ಹೋಗ್ಬೇಕಾಗಿರ್ತದೆ ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ, ಸರ್ ಇದು ಬಾಡ್ ಮಾಸ್ ರಿಲೇಟೆಡ್ ಒಂದು ಸ್ವಲ್ಪ ಮಾಹಿತಿ ಇತ್ತಪ್ಪ ಅಂದ್ರೆ ಇದರ ಆನ್ಸರ್ನ ಬಿಡಿಸ್ಕೋಬಹುದು. ಏನಿಲ್ಲ, ಈ ಥರನೂ ನಾನು ಕ್ವಶನ್ಸ್ಗಳನ್ನ ಮಾಡಿದ್ದೀನಿ, ತಾವು ನೋಡಿರ್ಬೋದು. ಇಲ್ಲಿ ಪ್ಲಸ್ ಈಸ್ ಈಕ್ವಲ್ ಟು ಇಂಟು ಅಂದ್ರೆ ಪ್ಲಸ್ ಜಾಗದಲ್ಲಿ ಇಂಟು ಹಾಕ್ರಿ ಅಂತ ಹೇಳ್ಯಾರ, ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಹಾಕ್ರಿ ಅಂತ ಹೇಳ್ಯಾರ. ಮೊದಲು ಬರ್ಕೊತ ಹೋಗ್ಬಿಡ್ತೀನಿ. 11 ಡಿವೈಡೆಡ್ ಬೈ ಡಿವೈಡೆಡ್ ಬೈ ಅಂದ್ರೆ ಏನು ಹಾಕ್ತಾರೆ ಅಂತ ಹೇಳ್ಯಾರ ನೋಡ್ರಿ. ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಮೈನಸ್ ಅಂತ. ಡಿವೈಡೆಡ್ ಬೈ ಇದ್ದಲ್ಲಿ ಮೈನಸ್ ಹಾಕ್ಬೇಕು. ನೆಕ್ಸ್ಟ್ 11 ಐತಿ, 11 ಬರೀರಿ. ನೆಕ್ಸ್ಟ್ ಇಂಟು ಐತಲ್ಲ, ಇಂಟು ತೆಗಿರಿ. ಇಂಟು ಡಿವೈಡೆಡ್ ಇಂಟು ಅಂದಾಗ ಅಲ್ಲಿ ಏನು ಹಾಕ್ಬೇಕಂತ ಡಿವೈಡೆಡ್ ಹಾಕತ್ತೆ. ಇಂಟು ಜಾಗದಲ್ಲಿ ಏನು ಹಾಕ್ಬೇಕು? ಡಿವೈಡೆಡ್ ಹಾಕಬೇಕು 11. ನೆಕ್ಸ್ಟ್ ಪ್ಲಸ್ ಜಾಗದಲ್ಲಿ ಏನು ಹಾಕ್ಬೇಕಂತ? ಇಂಟು ಹಾಕ್ಬೇಕಂತ. ಇಂಟು 11. ನೆಕ್ಸ್ಟ್ ಮೈನಸ್ ಇದ್ದಲ್ಲಿ ಏನು ಹಾಕ್ಬೇಕಂತ ನೋಡ್ರಿ. ಇಲ್ಲಿ ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ 11 ಇಷ್ಟು ಬರ್ಕೊಂಡು ಇದನ್ನ ಸಿಂಪ್ಲಿಫಿಕೇಶನ್ಸ್ ಮಾಡೋದು. ಅವರಲ್ಲೇ ಕೊಟ್ಟಾರ ಆಲ್ರೆಡಿ, ಹೌದಾ? ಪ್ಲಸ್ ತೆಗಿರಿ, ಇಂಟು ಹಾಕ್ರಿ. ಮೈನಸ್ ತೆಗಿರಿ, ಪ್ಲಸ್ ಹಾಕ್ರಿ. ಇಂಟು ತೆಗಿರಿ, ಡಿವೈಡೆಡ್ ಹಾಕ್ರಿ. ಡಿವೈಡೆಡ್ ಬೈ ತೆಗಿರಿ, ಮೈನಸ್ ಹಾಕ್ರಿ ಅಂತೇಳಿ ಇಷ್ಟು ಅವ್ರು ಕೊಟ್ಟಿರ್ತಾರಂತ. ನಾವು ಅದ್ರ ಒಳಗಡೆ ಮೊದಲು ಸೈನ್ ಚೇಂಜ್ ಮಾಡ್ಕೊಂಡು ಈಗ ಬಿಡಿಸ್ಕೋಬೇಕು. ಫಸ್ಟ್ಗೆ ಬಾಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ಗೆ ಡಿವಿಷನ್ನ ಬಿಡಿಸ್ಬೇಕು. ಡಿವಿಷನ್ನ ಬಿಡಿಸ್ಕೋಬೇಕಪ್ಪ ಅಂದ್ರೆ ಫಸ್ಟ್ಗೆ 11 ಇರಲಿ, ಮೈನಸ್ 11 ಒಂದೇ 11 ಅಂತೆ. 11 ಗೆಟ್ ಕ್ಯಾನ್ಸಲ್ ಆಗ್ತೈತಿ. ಆನ್ಸರ್ ಏನು ಬರ್ತೈತಿ ಇಲ್ಲಿ 1 ಅಂದ್ರೆ 11ನ್ನ 11ರಲ್ಲಿ ಭಾಗ ಸರಿ ಅಂದ 11 ಒಂದೇ 11 ಅಂತ ಇರ್ತೀರಿ. ಭಾಗಲಬ್ಧ ಎಷ್ಟು ಬಂತಿಲ್ಲ 1 ಬಂತ. ಆ 1ನ್ನ ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಇಂಟು 11 ಪ್ಲಸ್ 11. ನೆಕ್ಸ್ಟ್ ಡಿವಿಷನ್ ಆದಮೇಲೆ ಮಲ್ಟಿವಿಷನ್ಸ್ನ ಬಿಡಿಸ್ಕೋಬೇಕು. 11 ಮೈನಸ್ 11 ಒಂದೇ 11. ಯಾವುದೇ ಒಂದು ಸಂಖ್ಯೆ ಒಂದರಲ್ಲೇ ಮಲ್ಟಿವಿಷನ್ಸ್ ಮಾಡಿದ್ರೆ 11 ಒಂದೇ ಬರ್ತದೆ, ಅದೇ ಸಂಖ್ಯೆ ಬರ್ತದೆ. 11 ಒಂದೇ 11 ಪ್ಲಸ್ 11. ನೀವು 11 ನೆಕ್ಸ್ಟ್ ಮಲ್ಟಿವಿಷನ್ಸ್ ಆದಮೇಲೆ ಎಡಿಷನ್ ಆಗಬೇಕು, ಆದಮೇಲೆ ಸಬ್ಟ್ರಾಕ್ಷನ್ಸ್ ಆಗ್ಬೇಕಪ್ಪ ಅಂದ್ರೆ 11 ಕೂಡಿಸೋದು. ಪ್ಲಸ್ ಇಲ್ಲಿ ಏನಂದ್ರೆ ಪ್ಲಸ್ ಇರ್ತದೆ. 11 ಕೂಡಿಸಿದಾಗ 22 ಆಗ್ತದೆ. 22ರಾಗ ಮತ್ತೆ ಈ ಮೈನಸ್ 11 ತೆಗೆದು ಬಿಟ್ರೆ 11 ಉಳಿತದೆ. ಇಲ್ಲಿಕಪ್ಪ ಅಂದ್ರೆ 1 ಪ್ಲಸ್ 11 1 ಮೈನಸ್ 11 ಗೆಟ್ ಕ್ಯಾನ್ಸಲ್ ಆಗ್ತದೆ. 1 ಪ್ಲಸ್ 11 ಮೈನಸ್ 11 ಕ್ಯಾನ್ಸಲ್ ಆಗ್ತದೆ. ಉಳಿದಿದ್ದೇನೆ 11. ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ 1 ಇದಕ್ಕೆ ಸರಿ ಉತ್ತರ ಆಗ್ತದೆ. 11 ಇದಕ್ಕೆ ಸರಿ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇದು ಏನಿದು ಇಲ್ಲೊಂದು ಚಿತ್ರ ಕೊಟ್ಟಿದ್ರು ನಿಮಗೆ. ಏನಪ್ಪಾ ಅಂದ್ರೆ ಈ ಆಯ್ಕೆಯನ್ನು ಗುರುತಿಸ್ರಿ ಅಂತೇಳಿ. ಏನಿಲ್ಲ, ಭಾಳ ಸಿಂಪಲ್ ಇದೆ ಇದು ಕ್ವಶನ್ಸ್. ಎಷ್ಟೋ ಜನರಿಗೆ ಅರ್ಥನೇ ಆಗಿಲ್ಲ. ಆದರೂ ಇಲ್ಲಿ ನೋಡ್ರಿ, ಈ 2 ಕಾಲಮ್ ಇಲ್ಲಿ 4 ಕಾಲಮ್ ಕೊಟ್ಟಾನ. ಇಲ್ಲಿ ಬಿಟ್ಟಿರೋದು ಸಂಖ್ಯೆ ನಾವು ಕಂಡು ಹಿಡಿದು ಅಂತ ಕೊಡಿ. ನೀವು ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ 16 + 4 ಕೂಡಿಸಿದಾಗ ಎಷ್ಟಾಗ್ತದೆ? 20 ಆಗ್ತದೆ. ಎರಡೆರಡು ಭಾಗ ಮಾಡಿ, ಇವು 2 ಭಾಗ ಇವು 2 ಭಾಗ ಮಾಡ್ಕೊಂಡ್ಬಿಡ್ಬೇಕು. 16 ನ್ನು 4 ಕೂಡಿಸಿದಾಗ 20 ಆಗ್ತದ. ಇಲ್ಲಿ ಕೂಡಿಸಿದ್ದೀನಿ, ಇಲ್ಲಿ ಗುಣಿಸುತ್ತಿದ್ದೇನೆ. 5 4 20. ನೋಡ್ರಿ, ಇದನ್ನು ಈಕ್ವಲ್ ಆಯ್ತು, ಇದನ್ನು ಈಕ್ವಲ್ ಆಯ್ತು. ಇನ್ನು 21 5 ಕೂಡಿಸಿದಾಗ 25 ಆಯ್ತು. 5 5 25 ಆಯ್ತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ 31 5 ಕೂಡಿಸಿದಾಗ 35 ಆಯ್ತು. 7 × 5 ಮಾಡಿದಾಗ ಇದು ಕೂಡ 35 ಆಯ್ತು. ನೋಡ್ರಿ, 9 + 9 ಇದು ಎಷ್ಟಾಯ್ತು? 9 9 18 ಆಯ್ತು. ಇಲ್ಲಿ ಇಂಟು 2 ಮಾಡ್ರಿ. 9 18 ಆಗ್ಬೇಕಂದ್ರೆ ಇಲ್ಲಿ 4 ಹಾಕಿದ್ರೆ 9 4 36 ಹಾಕಿದ್ರೆ 18 ಆಗಲ್ಲ. ಇಲ್ಲಿ 3 ಹಾಕಿದ್ರೆ ಅಂದ್ರೆ 27 ಆಗ್ತದೆ. ಇಲ್ಲಿ 2 ಹಾಕಿಬಿಟ್ರೆ ನೋಡ್ರಿ, 2 ಹಾಕಿದ್ರಿ 9 2 18 ಆಗ್ತದೆ. ಇದನ್ನು 18 ಇದನ್ನು 18. ಹಾಗಾದ್ರೆ ಸರಿ ಉತ್ತರ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ 2 ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ರು. ಪ್ರಶ್ನೆ ಏನಿದೆಪ್ಪ ಅಂದ್ರೆ ಇಲ್ಲಿ ಈ ತರ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರಶ್ನೆ. ಆನ್ಸರ್ನ ಹೇಳ್ಕೊತ ಹೋಗ್ತೀನಿ, ಸ್ವಲ್ಪ ಟೈಮ್ ತಗೋತದೆ. ಒಂದು ಬ್ಯಾಂಕ್ನಲ್ಲಿ ಬಡ್ಡಿ ದರವನ್ನು 5% 4% ಇಳಿಸಿದಾಗ ಒಬ್ಬ ವ್ಯಕ್ತಿ 2,000ಗಳಷ್ಟು ಹೆಚ್ಚು ಠೇವಣಿಯನ್ನು ನೀಡುತ್ತಾನೆ.
ಅವನ ವಾರ್ಷಿಕ ಆದಾಯ ಹಾಗೆ ಇರ್ತದೆ. ಹಾಗಾದ್ರೆ ಮೂಲ ಠೇವಣಿ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಇದಕ್ಕೆ ನಮ್ಗೆ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದ್ರೆ ಸುಮ್ಮನೆ ನಾನು ಆಪ್ಷನ್ಸ್ನ ತೊಗೊಂಡು ಇಲ್ಲಿ ಲೆಕ್ಕಗಳು ಮಾಡ್ಕೊತ ಹೋದಾಗ ಇಲ್ಲಿ ಎರಡನೇ ಆಪ್ಷನ್ಸ್ನ ನಾನು ಚೂಸ್ ಮಾಡ್ಕೊತೀನಿ. ಯಾಕಂದ್ರೆ ಇಲ್ಲಿ ಇಲ್ಲಿ 5,500 ಐತಿ, ಇಲ್ಲಿ 2,500 ಐತಿ, 7,000 ಅಂದ್ರೆ ನಾವು ಸಮಸಂಖ್ಯೆಗಳನ್ನ ಯಾವೆಲ್ಲವೂ ಸಮಸಂಖ್ಯೆಗಳದಾವೆ ನಾವು ಲೆಕ್ಕ ಮಾಡ್ಕೋಬೇಕಾಗ ಗೊತ್ತಿಲ್ಲಾರ ಕ್ವಶನ್ಸ್ಗಳನ್ನ ಆಪ್ಷನ್ಸ್ ಮೂಲಕನೂ ಈ ತರ ನಾವು ಮಾಡ್ಕೋಬಹುದು. ಇದಕ್ಕೆ 8,000ನ ಆಪ್ಷನ್ಸ್ನ ಚೆಕ್ ಮಾಡಕ್ ಹೋದಾಗ ಅದಕ್ಕೆ ಆನ್ಸರ್ ಏನಾಗ್ತದೆ ಅಂತ 100% ಬಂತು. ಇಲ್ಲಿ 5%ನ ನೋಡ್ರಿ, ಒಂದು ಬ್ಯಾಂಕ್ನಲ್ಲಿ 8,000ಕ್ಕೆ 5%, 8,000ಕ್ಕೆ 5% ಅಂದ್ರೆ 100ಕ್ಕೆ 5 ಅನ್ನಂಗ 8,000 ಇದೆ. ಎಷ್ಟಿದೆ? 8,000. ಅದೇ ಇದು ನೋಡ್ರಿ, ಒಂದು ಬ್ಯಾಂಕ್ನಿಂದ 5% ಒಬ್ಬ ವ್ಯಕ್ತಿಯು ಇಳಿಸಿದಾಗ ಒಬ್ಬ ವ್ಯಕ್ತಿಯು 2,000 ನೆಕ್ಸ್ಟ್ ಕಡಿಮೆ ಠೇವಣಿ ಇರ್ತಂತ. ಅಂದ್ರೆ 5,000ಕ್ಕೆ ಮೂಲ ಹಣ ಎಷ್ಟಿತ್ತು ಅಷ್ಟೇ. ಅದೇ ಮತ್ತೆ 4,000ಕ್ಕೆ 2,000 ರೂಪಾಯಿ ಹೆಚ್ಚಿಗೆ ಆಗ್ತದೆ. ಈ ಎರಡು ಏನಾಗಬೇಕು? ಈಕ್ವಲ್ ಆಗ್ಬೇಕು. ಅಂದ್ರೆ 100ಕ್ಕೆ ಇಲ್ಲಿ 4% ಅಂದ್ರೆ 1% ಇಳಿಕೆ ಆಯ್ತಾ. 1% ಇಳಿಕೆ ಆಗಿದ್ದಕ್ಕೆ ಅವ ಏನ್ ಮಾಡ್ತಾನ, ಆ ಮೂಲ ಅಮೌಂಟ್ದಾಗ 2,000 ರೂಪಾಯಿಗಳಷ್ಟೇ ಹೆಚ್ಚು ಠೇವಣಿಯನ್ನು ಇಡ್ತಾನಂತ. 8,000 ರೂಪಾಯಿ ತನ್ನ ಮೂಲ ಅಮೌಂಟ್. ಇಲ್ಲಿ ಮತ್ತೇನಿಟ್ಟ 1% ಇಳಿಕೆ ಆಗಿದ್ದ ಸಲುವಾಗಿ 2,000 ರೂಪಾಯಿ ಹೆಚ್ಚಿಗೆ ಮಾಡ್ತಾನಪ್ಪ ಅನ್ನೋದಾದ್ರೆ ಅದ್ರಾಗ 8,000ಕ್ಕೆ 2,000 ರೂಪಾಯಿ ಕೂಡಿಸಿದಾಗ ಎಷ್ಟಾಯ್ತು? 10,000 ರೂಪಾಯಿ ಆಯ್ತು. 10,000 ರೂಪಾಯಿ. ಎರಡೂ ಕೂಡ ಈ ಸದ್ ನೀವೇನಾದ್ರೂ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಎರಡೂ ಕಡೆ ಅಮೌಂಟ್ ಸೇಮ್ ಬಂತಪ್ಪ ಅಂದ್ರೆ ನೀವು ಮಾಡಿದಂಥ ಆನ್ಸರ್ಸು ಕರೆಕ್ಟ್ ಆಗಿರ್ತದೆ. ನಂಗೆ ಈ ಸದ್ ನೋಡ್ರಿ, ಈ 2 0 ತೆಗಿತೀನಿ. 8 ಇಲ್ಲಿ ಎಷ್ಟಪ್ಪ ಅಂದ್ರೆ 40, ಇದೊಂದು 0 ಇದೆ, 0, 400 ಬಂತು. ಈಕ್ವಲ್ ಟು ಈಗ ಈ 2 0 ತೆಗಿತೀನಿ, 100 400 ಬಂತು. ಹಾಗಾದ್ರೆ ಎರಡೂ ಕಡೆ ಸೇಮ್ ಇರುವುದರಿಂದ ಅವ್ರು ಹೇಳ್ತಾನ ಆಗ ಮೂಲ ಠೇವಣಿಯ ಮೊತ್ತ ಏನಾಗಿರ್ತದಪ್ಪ ಅಂದ್ರೆ 8,000 ರೂಪಾಯಿ ಆಗಿರ್ತದೆ. ಇದನ್ನ ಹಾಕಿ ನಾನು ಚೆಕ್ ಮಾಡಿದಾಗ ಇದು 100% ಆನ್ಸರ್ ಬಂತು. ಬೇಕಾದ್ರೆ ನೀವು ಆನ್ಸರ್ಸ್ಗಳನ್ನ ಚೆಕ್ ಮಾಡಿ ನೋಡ್ಕೊಡ್ರಿ, ಬೇರೆ ಬೇರೆ ಹಾಕೊಂಡು. ಇದೇ ತರ ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಚೇಂಜಸ್ ಅಂತೂ ಇವೆಲ್ಲವೂ ಚೇಂಜಸ್ ಆಗ್ತವೆ. ಎರಡೂ ಕಡೆ ಈಕ್ವಲ್ ಆಗಲ್ಲ. ಈಕ್ವಲ್ ಆಗಿದ್ದು 400 = 400. ಹೀಗಾಗಿ 8,000 ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಸೇಮ್ ಕ್ವಶನ್ಸ್ ಚೇಂಜ್ ಇಲ್ಲ. ಈ ಕ್ವಶನ್ಸ್ಗಳನ್ನ ನಾನು ಎಲ್ಲಿ ಹೇಳಿದ್ದೀನಪ್ಪ ಅಂದ್ರೆ ಪರ್ಸೆಂಟೇಜ್ ಅಂತ ಒಂದು ಚಾಪ್ಟರ್ ಹೇಳಿದ್ದೀನಿ. ಅಲ್ಲಿ ಫ್ರಾಕ್ಷನ್ಸ್ ರಿಲೇಟೆಡ್ದಾಗೂ ಕೂಡ ಈ ಕ್ವಶನ್ಸ್ ಹೇಳಿದ್ದೀನಿ. ಪರ್ಸೆಂಟೇಜ್ ಚಾಪ್ಟರ್ನ ಹೇಳಿದ್ದೀನಿ, ಅಲ್ಲಿ ಕೂಡ ಕ್ವಶನ್ಸ್ ಹೇಳಿದ್ದೀನಿ. ಇದೇ ಕ್ವಶನ್ಸ್ನ ಹೇಳಿದ್ದೀನಿ. ಇದೇ ಕ್ವಶನ್ಸ್ ಡೈರೆಕ್ಟ್ ಬಂದುಬಿಟ್ಟಿದೆ. ಕ್ವಶನ್ಸ್ ಚೇಂಜ್ ಇಲ್ಲ. ಇದಕ್ಕೆ ನಂಬರ್ಸ್ ಇದ್ದಕ್ಕೂ ಚೇಂಜ್ ಇಲ್ಲ. ಸೇಮ್ ಪ್ರಶ್ನೆ ಏನಪ್ಪ ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನ 5/3 ಗುಣಿಸುವ ಬದಲಾಗಿ 3/5 ಗುಣಿಸುತ್ತಾನೆ. ಹಾಗಾದ್ರೆ ಅವನು ಕಂಡು ಹಿಡಿದ ಬೆಲೆಯಲ್ಲಿನ ಶೇಕಡಾ ದೋಷ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟ. ನೋಡ್ರಿ, ಅವ 5/3 ಗುಣಿಸುವ ಬದಲಾಗಿ ಏನ್ ಮಾಡ ಅಂತ 3/5 ಗುಣಿಸ್ಬಿಟ್ಟಾನ. ಈ ತರ ಕೊಟ್ಟಾಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಛೇದಗಳನ್ನು ಲಸ ತಗೋಬೇಕು. ಇಲ್ಲಿ 3 ಐತಿ, ಇಲ್ಲಿ ಎಷ್ಟೈತಿ? 5 ಐತಿ. 3 ಮತ್ತು 5 ಲಸ ಎಷ್ಟು? ಯಾವುದೂ ಮಗ್ಗಿ ಒಳಗಡೆ ಹೋಗಂಗಿಲ್ಲ. ಲಸ ಎಷ್ಟು ಬರ್ತದ? 3 5 15 ಬಂದ್ಬಿಡ್ತದೆ. ಆ 15 ಬರ್ತಪ್ಪ ಅಂದ್ರೆ ಎರಡಕ್ಕೂ ಏನ್ ಮಾಡಕಪ್ಪ ಅಂದ್ರೆ 15ರಲ್ಲೇ ಮಲ್ಟಿಪ್ಲಿಕೇಶನ್ಸ್ನ ಮಾಡ್ರಿ. ಲಸಕ್ಕ ಎಷ್ಟಪ್ಪ ಅಂದ್ರೆ 15 ಲಸ ಬರ್ತಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ಸ್ನ ಮಾಡ್ರಿ. 3 1 3, 3 5 15. ಇನ್ನು ಉಳಿದಿದ್ದು 5 5 25. ಇನ್ನು 5 1 5, 5 3 15. ಇನ್ನು ಉಳಿದಿದ್ದೆಷ್ಟು? 3 3 9. 3 3 9. ಹಾಗಾದ್ರೆ ಇವೆರಡರ ನಡುವಿನ ಡಿಫ್ರೆನ್ಸ್ ತೆಗಿರಿ. 25 ಮತ್ತು 9ರ ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ 16. ಇದನ್ನೇ ಎಕ್ಸ್ ಅಂತ ತಗೋತೀವಿ. ಹಾಗಾದ್ರೆ ಇದು ಯಾವಾಗಲೂ ಏನಾಗ್ತೈತಪ್ಪ, ಮೇಲಿಂದ 100% ಅಂತೇಳಿ ತಗೋಬೇಕು. 100% ಅಂತ ತಗೋಬೇಕು. ಹಾಗಾದ್ರೆ ಇಲ್ಲಿ 16 ಬಂದಿತ್ತಲ್ಲ, ಈ 16 ಅಂದ್ರೆ ಎಷ್ಟು ಅಂತೇಳಿ ನಾವು ಕಂಡು ಹಿಡಿಬೇಕು ಅಷ್ಟೇ. 16 ಅಂದ್ರೆ ಎಷ್ಟು? ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಆದ್ರೂ ಮಾಡ್ಕೊಳ್ರಿ. ಇದಕ್ಕಂದ್ರೆ ಇಲ್ಲೇ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡೋಕ್ಕಿಂತ ಇಲ್ಲೇ ಡೈರೆಕ್ಟ್ ಮಾಡೋದು. 25 ಅಂದ್ರೆ 100%. ಈ 16 ಅಂದ್ರೆ ಎಷ್ಟು ಅಂತ ಹಿಡಿಬೇಕು ಈಗಷ್ಟೇ. 25 ಮಗೆ 100 ಐತಾ? 25 4 100 ಅಂತ ಹೇಳ್ತೀರಿ. ಇಲ್ಲಿ 4ರಲ್ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರಂದ್ರೆ ಇಲ್ಲಿ 4ರಲ್ಲೇ 16 4 64. ಹಾಗಾದ್ರೆ ಅದ್ರ ಒಳಗಡೆ ಆದಂತ ಶೇಕಡಾ ದೋಷ ಎಷ್ಟು ಅಂತ ಕ್ವಶನ್ಸ್ನ ಕೇಳೋಣ. 64% ಅದು. ಈ ಕ್ವಶನ್ಸ್ನ ಹೇಳಿದ್ರಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಡ್ರಿ. ಇದು ಪಾರ್ಟ್ 1 ಒಳಗಡೆ. ಇಲ್ಲಿ ನಾನು ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಶಾರ್ಟ್ಸ್ ವಿಡಿಯೋಗಳು ಅಂದ್ರೆ 20 ನಿಮಿಷ 21 ನಿಮಿಷದ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಎಷ್ಟು ಕ್ವಶನ್ಸ್ಗಳನ್ನ ಈ ಪಾರ್ಟ್ 1 ಒಳಗಡೆ ಹೇಳಿದ್ದೀನಿ. ಇನ್ನು ಉಳಿದ ಕ್ವಶನ್ಸ್ಗಳು ಎಷ್ಟು ಉಳಿದಾವೋ ಅವು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಆಗಿರ್ತವೆ. ನೋಡ್ರಿ, ನಮ್ಮ ಚಾನಲ್ನ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ನ ಏನು ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು. ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಬಿಡಿಸಿರ್ತಿರ್ತೀನಿ. ಚಾಪ್ಟರ್ ವೈಸ್ ಕ್ಲಾಸಸ್ನ ಹೇಳಿದ್ದೀನಿ, ಅವು ಕೂಡ ಹೋಗಿ ನೋಡ್ಕೊಡ್ರಿ. ಧನ್ಯವಾದಗಳು.